ಸದ್ಯ ರಾಜ್ಯ ರಾಜಕೀಯದಲ್ಲಿ ಒಂದು ದೊಡ್ಡ ಸದ್ದನ್ನ ಮಾಡ್ತಾ ಇರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರಾ ಅಂತಂತೇಳಿ ಟಿ.ಜೆ. ಅಬ್ರಹಾಂ ಏನು ಒಂದು ಅನುಮತಿಯನ್ನ ಕೇಳಿ ರಾಜ್ಯಪಾಲರಿಗೆ ಮೊರೆ ಹೋಗಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ರಾಜ್ಯಪಾಲರು ಈಗಾಗಲೇ ಸಿದ್ದರಾಮಯ್ಯ ಅವರಿಗೆ ಒಂದು ಶೋಕಾಸ್ ನೋಟಿಸ್ ಅನ್ನು ಸಹ ಜಾರಿ ಮಾಡಿದ್ದು ರಾಜ್ಯ ಸಚಿವ ಸಂಪುಟ ಸಭೆ ಅದಕ್ಕೆ ಉತ್ತರವನ್ನು ನೀಡಿದೆ. ಹಾಗಾದ್ರೆ ಮುಂದೆ ಇದಕ್ಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರಾ, ಆ ಒಂದು ಲಿಮಿಟೇಷನ್ಸ್ ಅವ್ರಿಗೆ ಇರ್ಬೋದಾ, ಅಥವಾ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ರಾಜ್ಯ ಸರ್ಕಾರ ಅಥವಾ ಸಿಎಂ ಸಿದ್ದರಾಮಯ್ಯ ಮುಂದೆ ಇರತಕ್ಕಂಥ ಅವಕಾಶಗಳೇನು, ಅವ್ರು ಯಾವ ನಡೆಯನ್ನ ಪ್ರದರ್ಶಿಸಬಹುದು, ಇದರಿಂದ ರಾಜ್ಯ ರಾಜಕೀಯದಲ್ಲಿ ಏನೆಲ್ಲ ಬದಲಾವಣೆಗಳಾಗ್ಬೋದು, ಈ ಎಲ್ಲ ಪ್ರಶ್ನೆಗಳು ಸದ್ಯಕ್ಕೆ ರಾಜ್ಯದ ಜನರನ್ನ ಕಾಡ್ತಾ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಖುದ್ದು ಮಾತಾಡಲಿಕ್ಕೆ ಹಿರಿಯರು ಕಾನೂನು ತಜ್ಞರಾದಂಥ ಬಿ.ವಿ. ಆಚಾರ್ಯ ಸರ್ ಅವರು ನಮ್ಮ ಜೊತೆ ಇದ್ದಾರೆ, ರಿಪಬ್ಲಿಕ್ ಕನ್ನಡ ಜೊತೆ ಇದ್ದಾರೆ. ಅವರನ್ನ ಕೇಳ್ತಾ ಹೋಗೋಣ ಏನಾಗ್ಬೋದು ಈ ಒಂದು ಪ್ರಕರಣದಲ್ಲಿ ಅಂತೇಳಿ. ಸರ್, ಸಿದ್ದರಾಮಯ್ಯ ವಿರುದ್ಧ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಟಿ.ಜೆ. ಅಬ್ರಹಾಂ ಅನ್ನೋರು ಕೇಳಿರ್ತಕ್ಕಂಥದ್ದು. ಸದ್ಯ ಸಚಿವ ಸಂಪುಟ ಅದಕ್ಕೆ ಉತ್ತರವನ್ನು ಕೊಟ್ಟಿದೆ. ಈಗ ಒಂದು ಶೋಕಾಸ್ ನೋಟಿಸ್ ಸಚಿವ ಸಂಪುಟಕ್ಕೆ ರಾಜ್ಯಪಾಲರು ಬರೆದಿದ್ರು. ಅದರಲ್ಲಿ ಯಾಕೆ ನಿಮ್ಮ ವಿರುದ್ಧ ನಾವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅಂತಂತೇಳಿ ಇದಕ್ಕೆ 7 ದಿನಗಳಲ್ಲಿ ಉತ್ತರ ಕೊಡಿ ಅಂತ ಹೇಳಿರ್ತಕ್ಕಂಥದ್ದು. ಇದು ಸಿದ್ದರಾಮಯ್ಯ ಅವರ ರಾಜಕೀಯ ಜೀವನದ ಮೇಲೆ ಯಾವ ರೀತಿ ಕಾನೂನಾತ್ಮಕವಾಗಿ ಪರಿಣಾಮ ಬೀರಬಹುದು ಅಂತ ಸರ್? ನೋಡಿ, ನಾನು ಕಾನೂನಿನ ಬಗ್ಗೆ ಮಾತ್ರ ನನ್ನ ಅಭಿಪ್ರಾಯ ಕೊಡ್ತೇನೆ. ಫ್ಯಾಕ್ಟ್ಸ್ನಲ್ಲಿ ನಾನು ಏನನ್ನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಯಾಕೆ ಅಂತ ಹೇಳಿದರೆ ಅದರ ಫುಲ್ ಡೀಟೇಲ್ಸ್, ಕಂಪ್ಲೇಂಟ್ ಎಂಥದ್ದು, ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಗೊತ್ತಿಲ್ಲ. ಬಟ್ ಕಾನೂನು ಪ್ರಕಾರ ಒಂದು ಚೀಫ್ ಮಿನಿಸ್ಟರ್ ಮೇಲೆ ಒಂದು ಆಪಾದನೆ ಬಂದು ಕ್ರಿಮಿನಲ್ ಕೇಸ್ ಮಾಡಬೇಕು ಅಂತ ಒಬ್ಬ ಪ್ರೈವೇಟ್ ಪಾರ್ಟಿ ಹೇಳಿದರೆ, ಅಥವಾ ಯಾವುದೇ ತನಿಖಾ ಇಲಾಖೆ ಆಗಲಿ ಪ್ರಾಸಿಕ್ಯೂಟ್ ಮಾಡೋದಿದ್ದರೆ, ಚೀಫ್ ಮಿನಿಸ್ಟ್ರನ್ನು ಅಥವಾ ಮಿನಿಸ್ಟ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡೋದಿದ್ದರೆ ಗವರ್ನರ್ರ ಅನುಮತಿ ಬೇಕು. ಅವರ ಸ್ಯಾಂಕ್ಷನ್ ಇಲ್ಲದೆ ಮಾಡಲಿಕ್ಕೆ ಆಗೋದಿಲ್ಲ. ಈಗ ಸ್ಯಾಂಕ್ಷನ್ ಕೊಡಬೇಕಾದ್ರೆ ಈ ಗವರ್ನರ್ ಹತ್ರ ಏನೆಲ್ಲ ದಾಖಲೆಗಳಿದೆ ಅದರ ಬೇಸಿಸ್ನಲ್ಲಿ ಅವರು ಪ್ರೈಮಾ ಫೇಶಿ ಕೇಸ್ ಉಂಟಂತ ಇದ್ದರೆ ಅವರು ಸ್ಯಾಂಕ್ಷನ್ ಕೊಡಬೇಕು. ಅದು ಇಲ್ಲ ಅಂತಿದ್ದರೆ ಸ್ಯಾಂಕ್ಷನನ್ನು ರೆಫ್ಯೂಸ್ ಮಾಡ್ಬೋದು. 2ರಿಂದ 1 ಮಾಡುವ ಅಧಿಕಾರ ಅವರಿಗೆ ಇದೆ. ಈ ಹಿಂದೆ ಇದರ ಮಟ್ಟಿಗೆ ಏನು ಚರ್ಚೆ ಇಲ್ಲ. ಯಾವುದು ಟು ಪ್ರಾಸಿಕ್ಯೂಟ್ ಎ ಚೀಫ್ ಮಿನಿಸ್ಟರ್ ಆರ್ ಮಿನಿಸ್ಟರ್, ಸ್ಯಾಂಕ್ಷನ್ ಆಫ್ ದ ಗವರ್ನರ್ ಈಸ್ ನೆಸೆಸರಿ. ವಿದೌಟ್ ದಟ್ ದಿ ಕೋರ್ಟ್ ಕಾಂಟ್ ಟೇಕ್ ಕಾಗ್ನಿಸೆನ್ಸ್ ಆಫ್ ದ ಅಫೆನ್ಸ್. ಈಗ ಕ್ವಶನ್ಸ್ ಬಂದಿದೆ, ಈ ಗವರ್ನರು ಅವರ ಸ್ವಂತ ಡಿಸ್ಕ್ರೆಷನ್ನಲ್ಲಿ ತೀರ್ಮಾನ ಮಾಡೋದಾ, ಅಥವಾ ಹಿ ಈಸ್ ಬೌಂಡ್ ಬೈ ದಿ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕ್ಯಾಬಿನೆಟ್? ಬಿಕಾಸ್ ನಾರ್ಮಲಿ ಅಂಡರ್ ಆರ್ಟಿಕಲ್ 163 ಗವರ್ನರ್ ಆಲ್ವೇಸ್ ಆ್ಯಕ್ಟ್ಸ್ ಇನ್ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಬಟ್ ದರ್ ಆರ್ ಸೋ ಮೆನಿ exceptions to this rule which is recognized. And on this question, ಇಂಥ ಸಂದರ್ಭದಲ್ಲಿ ಗವರ್ನರ್ ಅವರಾಗಿಯೇ ತೀರ್ಮಾನ ತಗೊಳ್ಬೋದಾ, ಅಥವಾ ಅವರು ಕ್ಯಾಬಿನೆಟ್ನ ಒಪಿನಿಯನ್ ತಗೊಳ್ಬೇಕಾ ಅಂತ ಡಿಸ್ಪ್ಯೂಟ್ ಇತ್ತು. ಈ ಕ್ವಶನ್ ಫೈನಲಿ ಡಿಸೈಡೆಡ್ ಬೈ ದ ಸುಪ್ರೀಂ ಕೋರ್ಟ್, ಕಾನ್ಸ್ಟಿಟ್ಯೂಷನ್ ಬೆಂಚ್ ಆಫ್ ದ ಸುಪ್ರೀಂ ಕೋರ್ಟ್, ಇನ್ ದ ಕೇಸ್ ಆಫ್ MP ಮಧ್ಯಪ್ರದೇಶ್, ಡೆಲ್ಲಿ ಮಧ್ಯಪ್ರದೇಶ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್. ಅದು ಕಾನ್ಸ್ಟಿಟ್ಯೂಷನ್ ಜಡ್ಜ್ಮೆಂಟ್ 2004ರಲ್ಲಿ ಬೈ 5 ಜಡ್ಜಸ್ ಪ್ರಿಸೈಡೆಡ್ ಓವರ್ ಬೈ ಜಸ್ಟಿಸ್ ಸಂತೋಷ್ ಹೆಗ್ಡೆ. ಅದರಲ್ಲಿ ಫೈನಲಿ ಅವರು ಹೇಳಿದರು, ಸಾಮಾನ್ಯವಾಗಿ ಗವರ್ನರ್ ಈವನ್ ಪ್ರಾಸಿಕ್ಯೂಷನ್ ಮಾಡುವ ಬಗ್ಗೆ ಕೂಡ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಒಪಿನಿಯನ್ ತೆಕ್ಕೊಳ್ಳೋದು ಒಳ್ಳೆಯದು. ಬಟ್ ಕೆಲವು ಸಂದರ್ಭಗಳಲ್ಲಿ ಕ್ಯಾಬಿನೆಟ್ನ ಒಪಿನಿಯನ್ ಕೇಳದೆ ಸಹ ಸ್ವತಃವಾಗಿ ಅವರು ತೀರ್ಮಾನ ಕೊಡ್ಬೋದು. ಅದು ಚೀಫ್ ಮಿನಿಸ್ಟರ್ ಬಗ್ಗೆ ಆಗಲಿ, ಬೇರೆ ಮಿನಿಸ್ಟರ್ಸ್ಗಳ ಬಗ್ಗೆ ಆಗಲಿ. ಎಕ್ಸೆಪ್ಷನಲ್ ಸರ್ಕಮ್ಸ್ಟಾನ್ಸಸ್ ಆಲ್ರೆಡಿ ಈ ಕ್ಯಾಬಿನೆಟ್ಗೆ ದರ್ ಈಸ್ ಅಪ್ಯಾರೆಂಟ್ ಬಯಾಸ್. ಹಾಗಾಗಿ ಅವರು ನಿಷ್ಪಕ್ಷಪಾತವಾದ ಒಪಿನಿಯನ್ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಗವರ್ನರಿಗೆ ಮನವರಿಕೆ ಆದರೆ ಕ್ಯಾಬಿನೆಟ್ ಕನ್ಸಲ್ಟ್ ಮಾಡದೆ ಕೂಡ ಮಾಡ್ಬೋದು. ಬಟ್
ಕನ್ಸಲ್ಟ್ ಮಾಡೋದು ಪ್ರಾಪರ್ ಅಂತ ಹೇಳ್ತಾರೆ. ಹಾಗೆ ಕನ್ಸಲ್ಟ್ ಮಾಡಿದರೂ ಕೂಡ ಕ್ಯಾಬಿನೆಟ್ಟು ಕೇಸ್ ಇಲ್ಲ ಇದರಲ್ಲಿ ಸ್ಯಾಂಕ್ಷನ್ ಮಾಡಲಿಕ್ಕೆ ಅಂತ ಹೇಳಿದರೂ ಕೂಡ ಅದನ್ನು ಗವರ್ನರ್ ಒಪ್ಪಲೇಬೇಕಂತಿಲ್ಲ. ಅವರಿಗೆ ಅದು ಸರಿಯೋ ತಪ್ಪೋ, ಇಫ್ ದಿ ಡಿಸಿಷನ್ ಆಫ್ ದಿ ಕ್ಯಾಬಿನೆಟ್ ಈಸ್ ನಾಟ್ ಪ್ರಾಪರ್, ಇಟ್ ಸಫರ್ಸ್ ಫ್ರಮ್ ಎನಿ ಇನ್ಫರ್ಮಿಟಿ, then the governor is entitled to ignore that opinion and grant sanction. ಆ ಪರ್ಟಿಕ್ಯುಲರ್ ಕೇಸ್ನಲ್ಲಿ ಹಾಗೆ ಆಗಿತ್ತು. 2 ಮಿನಿಸ್ಟರ್ಸ್ ಮೇಲೆ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್. ದಿ ಕ್ಯಾಬಿನೆಟ್ ಸೆಡ್ ನೋ, ದೆರ್ ಈಸ್ ನೋ ಕೇಸ್ ಮೇಡ್ ಔಟ್, ನೋ ಸ್ಯಾಂಕ್ಷನ್ ಶುಡ್ ಬಿ ಗ್ರಾಂಟೆಡ್. ಅದನ್ನು ಚಾಲೆಂಜ್ ಮಾಡುವಾಗ ಹೈಕೋರ್ಟ್ನಲ್ಲಿ ಬೋತ್ ಸಿಂಗಲ್ ಜಡ್ಜ್ ಆ್ಯಂಡ್ ಡಿವಿಷನ್ ಬೆಂಚ್ ಇದು ಕ್ಯಾಬಿನೆಟ್ ಹೇಳಿದ್ದನ್ನು ಗವರ್ನರ್ ಅನುಮೋದನೆ ಮಾಡಲೇಬೇಕು, ಅದಕ್ಕೆ ವಿರುದ್ಧವಾಗಿ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟದ್ದು ತಪ್ಪು ಅಂತಲೇ ಹೇಳಿದರು. ಬಟ್ ಸುಪ್ರೀಂ ಕೋರ್ಟ್ ಈ ಕಾನ್ಸ್ಟಿಟ್ಯೂಷನ್ ಬೆಂಚ್ನಲ್ಲಿ ಅದನ್ನು ರಿವರ್ಸ್ ಮಾಡಿತ್ತು. ರಿವರ್ಸ್ ಮಾಡಿದ್ದೆ ಸೆಡ್ ಕ್ಯಾಬಿನೆಟ್ ಒಪಿನಿಯನ್ ಇದ್ದರೂ ಕೂಡ ಅದಕ್ಕೆ ವ್ಯತಿರಿಕ್ತವಾಗಿ ಗವರ್ನರ್ ಇಂಡಿಪೆಂಡೆಂಟ್ಲಿ ಸ್ಯಾಂಕ್ಷನ್ ಕೊಡ್ಬೋದು ಅಂತ ಕೊಟ್ಟ ಸ್ಯಾಂಕ್ಷನನ್ನು ಅಪೋಲ್ಡ್ ಮಾಡಿದ್ದಾರೆ. ಸೊ ಈಗ ಅಲ್ಟಿಮೇಟ್ ಪೊಸಿಷನ್ ಈಸ್ ಗವರ್ನರ್ ಹ್ಯಾಸ್ ದ ಪವರ್. ವೆದರ್ he should grant or not is a matter of discretion depending on the entire material that is before him. And ಕಾನೂನು ಪ್ರಕಾರ ಗವರ್ನರು ಈ ತೀರ್ಮಾನ ತೆಕ್ಕೊಳ್ಳುವ ಮೊದಲು ಚೀಫ್ ಮಿನಿಸ್ಟರ್ ಅಥವಾ ಮಿನಿಸ್ಟರ್ ಕನ್ಸರ್ನ್ ಯಾರ ಮೇಲೆ ಎಲಿಗೇಷನ್ ಉಂಟಾ ಅವರಿಗೆ ಶೋ ಕಾಸ್ ನೋಟಿಸ್ ಕೊಟ್ಟು ಒಂದು ಆಪರ್ಚುನಿಟಿ ಕೊಡಬೇಕು ಅಂತೇಳಿ ಕಾನೂನಿನಲ್ಲಿಲ್ಲ. ಬಟ್ ಎಷ್ಟೋ ಕೇಸ್ಗಳಲ್ಲಿ ಈ ಯಾವುದೇ ಒಂದು ತೀರ್ಮಾನ ತೆಕ್ಕೊಳ್ಳುವ ಮೊದಲು ಯಾರಿಗೆ ಆ ತೀರ್ಮಾನ ಎಫೆಕ್ಟ್ ಆಗ್ತದೆ ಅವನಿಗೆ ಒಂದು ಆಪರ್ಚುನಿಟಿ ಕೊಡೋದು ಇಟ್ ಇಸ್ ಎ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಸಾಮಾನ್ಯ ಒಂದು ಅಧಿಕಾರ ಅಥವಾ ಒಂದು ಆಪರ್ಚುನಿಟಿ ಕೊಡುವ ಸಂದರ್ಭ. ಕೆಲವು ಕಾನೂನುಗಳಲ್ಲಿ ರೂಲ್ನಲ್ಲೇ ಇರ್ತದೆ, ಯು ಟೇಕ್ ದಿಸ್ ಡಿಸಿಷನ್ ಆಫ್ಟರ್ ಗಿವಿಂಗ್ ಆಪರ್ಚುನಿಟಿ ಅಂತ ಆಪರ್ಚುನಿಟಿ ಕೊಡಬೇಕು ಅಂತ ಕಾನೂನಲ್ಲಿ ಇಲ್ಲದಿದ್ದರೂ ಕೋರ್ಟ್ನವರು ಹೇಳಿದ್ದಾರೆ ತುಂಬ ಸಂದರ್ಭದಲ್ಲಿ ನೀವು ಆಪರ್ಚುನಿಟಿ ಕೊಡಲೇಬೇಕು ಅಂತ ಹೇಳಿ. ಸೊ ನೀವು ಆಪರ್ಚುನಿಟಿ ಕೊಡುವ ಅಗತ್ಯ ಇಲ್ಲ ಅಂತ ಒಂದು ಕಾನೂನಲ್ಲಿ ಬರೆದಿದ್ದರೂ ಕೂಡ ಸ್ಟಿಲ್ ನೀವು ಆಪರ್ಚುನಿಟಿ ಕೊಟ್ಟರೆ ಅದು ತಪ್ಪಂತ ಹೇಳಲಿಕ್ಕಾಗೋದಿಲ್ಲ. ಬಿಕಾಸ್ ಇಟ್ ಈಸ್ ಪ್ರಿನ್ಸಿಪಲ್ಸ್ ಆಫ್ ನ್ಯಾಚುರಲ್ ಜಸ್ಟಿಸ್. ಸೊ ಇಲ್ಲಿ ಈಗ ಸ್ಯಾಂಕ್ಷನ್ ಕೊಡಬೇಕೋ ಬೇಡೋ ಅಂತ ತೀರ್ಮಾನ ಮಾಡುವ ಮೊದಲು ಗವರ್ನರ್ ಚೀಫ್ ಮಿನಿಸ್ಟ್ರಿಗೆ ಒಂದು ಆಪರ್ಚುನಿಟಿ ಕೊಟ್ಟದ್ದು ಯಾವ ಇದರಲ್ಲಿ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಿ ಹ್ಯಾಸ್ ಗಿವನ್ ಎನ್ ಆಪರ್ಚುನಿಟಿ. ಆ್ಯಂಡ್ ನಾನು ನೋಡಿದ ಪ್ರಕಾರ ಅದಕ್ಕೆ ಉತ್ತರ ಕೊಡಬೇಕಾದ್ದು ಚೀಫ್ ಮಿನಿಸ್ಟ್ರು. ಅವರು ಕೊಟ್ಟಿದ್ದಾರೆ ಅಂತ ಕೆಲವು ಪೇಪರ್ನಲ್ಲಿ ಉಂಟು. ಈಗ ಅವರು ಉತ್ತರ ಕೊಟ್ಟಿದ್ರೆ ಒಂದು 40-50 ಪೇಜ್ ಉತ್ತರ ಕೊಟ್ಟಿದ್ದಾರೆ ಅಂತ. ಸೊ ಆ ಉತ್ತರವನ್ನು ಕನ್ಸಿಡರ್ ಮಾಡಿ ಅವರ ಹತ್ರ ಇದ್ದ ಮೆಟೀರಿಯಲ್ನ ಮೇಲೆ ಗವರ್ನರ್ ಮಸ್ಟ್ ಟೇಕ್ ಎ ಡಿಸಿಷನ್. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಈ ಸಂದರ್ಭದಲ್ಲಿ ಕ್ಯಾಬಿನೆಟ್ ಏನು ಇಂಟರ್ಫಿಯರ್ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಬಿಕಾಸ್ ಇಟ್ ಈಸ್ ನಾಟ್ ಎ ಡಿಸಿಷನ್ ಆಫ್ ದ ಕ್ಯಾಬಿನೆಟ್ ವಿಚ್ ಈಸ್ ಚಾಲೆಂಜ್ಡ್. ಹಾಗಿರುವಾಗ ಒಂದು ಶೋಕಾಸ್ ನೋಟಿಸ್ ಕೊಟ್ಟದಕ್ಕೆ ಅವ್ರಿಗೆ ರಿಪ್ಲೈ ಕೊಟ್ಟಿರುವಾಗ ಅದನ್ನು ಕನ್ಸಿಡರ್ ಮಾಡಬೇಕಲ್ಲದೆ ಈ ಕ್ಯಾಬಿನೆಟ್ ಏನು ರೆಸೊಲ್ಯೂಷನ್ ಮಾಡ್ತದೆ ದ್ಯಾಟ್ ಅಕಾರ್ಡಿಂಗ್ ಟು ಮೀ ಈಸ್ ನಾಟ್ ರೆಲೆವೆಂಟ್. ಸೊ ಗವರ್ನರ್ ವಿಲ್ ಹ್ಯಾವ್ ಟು ನೌ ಟೇಕ್ ಎ ಡಿಸಿಷನ್ ಬೇಸ್ಡ್ ಆನ್ ದಿ ರಿಪ್ಲೈ ಸೆಂಟ್ ಬೈ ದಿ ಚೀಫ್ ಮಿನಿಸ್ಟರ್. ಇದೀಗ ಕ್ಯಾಬಿನೆಟ್ಗೆ ಯಾಕೆ ಈ ಮ್ಯಾಟ್ರ್ ಬಂತು ನನಗೆ ಗೊತ್ತಿಲ್ಲ. ಅಂತೂ ಒಂದು ಸಂದರ್ಭ ನನಗೆ ಖುಷಿಯಾದದ್ದು ಏನು ಅಂತ ಹೇಳಿದ್ರೆ, ಒಂದು ಡಿ ಕೆ ಶಿವಕುಮಾರ್ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ. ಈಗ ಒಂದು ಒಳ್ಳೆ ಆಪರ್ಚುನಿಟಿ ಅವರಿಗೆ ಕ್ಯಾಬಿನೆಟ್ ಅನ್ನು ಪ್ರಿಸೈಡ್ ಮಾಡುವ ಚಾನ್ಸ್ ಸಿಕ್ಕಿತ್ತು ಅವರಿಗೆ. ಸರ್, ಒಂದು ವೇಳೆ ಕೆಲವೊಂದು ಅಲಿಗೇಷನ್ಸ್ ರಾಜ್ಯಪಾಲರ ಕಚೇರಿ ಮೇಲೆ ಬರ್ತಾ ಇರ್ತಕ್ಕಂಥದ್ದು, ಅದರಲ್ಲಿ ಪ್ರಮುಖವಾಗಿ ಇಲ್ಲ ಯಾವುದೇ ಒಂದು ಮೆಟೀರಿಯಲ್ ಎವಿಡೆನ್ಸ್ ಇಲ್ಲದೆ ಇದ್ರೂ ಸಹ ಒಂದು ಶೋಕಾಸ್ ನೋಟಿಸ್ ಅನ್ನ ಮೊದಲ ಭಾಗವಾಗಿ ರಾಜ್ಯಪಾಲರು ಕೊಟ್ಟಿದ್ದಾರೆ. ಎರಡನೇದಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋ ಮಾಹಿತಿಯೂ ಇದೆ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಯಾವುದೇ ಒಂದು ಮೆಟೀರಿಯಲ್ ಎವಿಡೆನ್ಸ್ ಇಲ್ಲದೆ ಒಂದು ವೇಳೆ ರಾಜ್ಯಪಾಲರು ಅನುಮತಿಯನ್ನ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದೆ ಆದರೆ ಇದನ್ನ ಯಾವ ರೀತಿ
CM ಚೀಫ್ ಮಿನಿಸ್ಟರ್ ಎದುರಿಸಬೇಕಾಗುತ್ತೆ. ಕಾನೂನು ಹೈಕೋರ್ಟ್ಗೆ ಹೋದ್ರೆ ಅಥವಾ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಇದನ್ನ ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ ಅನುಮತಿಯನ್ನು ತಡೆ ಹಿಡಿಯೋದಕ್ಕೆ ಅವಕಾಶ ಇದೆಯಾ ಅಂತ. ಅಲ್ಲ, ಯಾವುದೇ ಡಿಸಿಷನ್ ಯಾವ ಅಥಾರಿಟಿದ್ದೇ ಆಗಲಿ ಅದನ್ನು ಸಾಮಾನ್ಯವಾಗಿ ಚಾಲೆಂಜ್ ಮಾಡ್ಬೋದು. ಬಟ್ ಯಾವುದು ತೀರ್ಮಾನ ಗವರ್ನರ್ ತಗೊಳ್ತಾರೆ ಅದನ್ನು ಕೂಡ ಮಾಡಬಹುದು. ಬಟ್ ಕಾನೂನು ಪ್ರಕಾರ ಗವರ್ನರ್ ಮತ್ತು ಪ್ರೆಸಿಡೆಂಟ್ ಅವರನ್ನು ಪಾರ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ದೇರ್ಫೋರ್ ನನ್ನ ಅಭಿಪ್ರಾಯ ಪ್ರಕಾರ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟರೆ ಅವರನ್ನು ಪಾರ್ಟಿ ಮಾಡಿ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಆ ಸ್ಯಾಂಕ್ಷನ್ನ ಬೇಸಿಸ್ನಲ್ಲಿ ಫರ್ದರ್ ಪ್ರೊಸೀಡಿಂಗ್ಸ್ ಆಗುವಾಗ ದಟ್ ಕ್ಯಾನ್ ಬಿ ಚಾಲೆಂಜ್ಡ್, ಇನ್ ವಿಚ್ ಯು ಕ್ಯಾನ್ ಆಲ್ಸೋ ಸೇ ದ ಸ್ಯಾಂಕ್ಷನ್ ಗಿವನ್ ವಾಸ್ ರಾಂಗ್. ಈಗ ಸ್ಯಾಂಕ್ಷನ್ ಪ್ರಾಸಿಕ್ಯೂಷನ್ ಕೊಟ್ಟ ಕೂಡಲೇ ಕೋರ್ಟು ಸ್ಟ್ರೈಟ್ ಅವೇ ಕನ್ವಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ದೆರ್ ವಿಲ್ ಹ್ಯಾವ್ ಟು ಬಿ ಇನ್ಕ್ವೈರಿ ಆರ್ ಟ್ರಯಲ್. ಆ ಸ್ಟೇಜ್ನಲ್ಲಿ ಈ ಸ್ಯಾಂಕ್ಷನ್ ಕೊಟ್ಟದ್ದೇ ತಪ್ಪು ಅಂತ ಕೋರ್ಟ್ನಲ್ಲಿ ಸಾಧನೆ ಮಾಡಬಹುದು. ಚೀಫ್ ಮಿನಿಸ್ಟರ್ಗೆ ಅದ ರೈಟ್ ಉಂಟು. ಅಂದ್ರೆ ನೇರವಾಗಿ ಇವರನ್ನ ಪಾರ್ಟಿ ಮಾಡಿದೆ ರಾಜ್ಯಪಾಲರನ್ನ, ಅದರಿಂದ ಆಗುವಂತ ಕಂಪ್ಲೇಂಟ್ ಇರ್ಬೋದು ಅಥವಾ ಟ್ರಯಲ್ ಇರ್ಬೋದು, ಇವುಗಳನ್ನ ಚಾಲೆಂಜ್ ಮಾಡುವಾಗ ಗವರ್ನರ್ ಸ್ಯಾಂಕ್ಷನ್ ಕೊಟ್ಟದ್ದು ತಪ್ಪು, ಬಿಕಾಸ್ ದರ್ ವಾಸ್ ನೋ ಮೆಟೀರಿಯಲ್ ಬಿಫೋರ್ ಹಿಮ್ ಟು ಗ್ರಾಂಟ್ ಸ್ಯಾಂಕ್ಷನ್ ಅಂತ ಹೇಳ್ಬೋದು. ಸರ್, ಮತ್ತೊಂದು ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು, ಏನು ರಾಜ್ಯಪಾಲರು ಇಷ್ಟು ತ್ವರಿತವಾಗಿ, ಯಾಕಂತಂದ್ರೆ ಟೈಮ್ ಲಿಮಿಟೇಷನ್ದು ಒಂದು ದೊಡ್ಡ ಪ್ರಶ್ನೆ ಇರ್ತಕ್ಕಂಥದ್ದು. ರಾಜ್ಯಪಾಲರಿಗೆ ಯಾವುದಾದ್ರೂ ಒಂದು ಟೈಮ್ ಲಿಮಿಟೇಷನ್ಸ್ ಇದೆಯಾ? ಯಾಕಂತಂದ್ರೆ ಒಂದು ಕಡೆ ಹೇಳ್ತಾರೆ 2 ರಿಂದ 3 ತಿಂಗಳಲ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಆಕ್ಟ್ ಮಾಡ್ಬೋದು ರಾಜ್ಯಪಾಲರು ಅಂತಂತೇಳಿ. ಬಟ್ ಇಲ್ಲಿ ಆಗಿರೋ ಬೆಳವಣಿಗೆ 3 ಬಾರಿ ವರದಿ ಕೇಳಿದ್ದಾರೆ, ಅದು 1 ತಿಂಗಳ ಅವಧಿಯಲ್ಲಿ. ಮತ್ತೆ ಅದ ನಂತರ ಶೋಕಾಸ್ ನೋಟಿಸ್ ಬಂದಿದೆ. ಈ ಟೈಮ್ ಡ್ಯೂರೇಷನ್ ಬಗ್ಗೆ ಹೇಳೋದಾದ್ರೆ, ಟೈಮ್ ಡ್ಯೂರೇಷನ್ ಯಾವುದು ಇದಕ್ಕೆ ಬರುವುದೇ ಇಲ್ಲ. ಈಗ ಒಂದು ಕೇಸ್ನಲ್ಲಿ ಇಟ್ ಮೇ ಬಿ ನೆಸರಿ ಟು ಟೇಕ್ ಎ ಲಾಂಗ್ ಟೈಮ್, ಇನ್ನೊಂದು ಕೇಸ್ನಲ್ಲಿ ಇಮಿಡಿಯೇಟ್ಲಿ ತಗೊಳ್ಬೋದು. ದಟ್ ಆಲ್ ಡಿಪೆಂಡ್ಸ್ ಆನ್ ದ ಫ್ಯಾಕ್ಟ್ಸ್ ಆಫ್ ಈಚ್ ಕೇಸ್. ಅದರ ಮಟ್ಟಿಗೆ ನಾನು ಏನು ಒಪಿನಿಯನ್ ಕೊಡ್ಲಿಕ್ಕೆ ಆಗೋದಿಲ್ಲ. ಕಾನೂನಿನಲ್ಲಿ ಏನು ಇದಿಲ್ಲ, ಲಿಮಿಟೇಷನ್ ಇಲ್ಲ, ಇಷ್ಟೇ ಸಮಯದೊಳಗೆ ಸ್ಯಾಂಕ್ಷನ್ ಕೊಡಬೇಕು. ಬಟ್ ಅಫ್ಕೋರ್ಸ್ ಒಂದು ಇವ್ರದ್ದು ಸುಬ್ರಹ್ಮಣ್ಯ ಸ್ವಾಮಿಯವರ ಒಂದು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತು, ಸ್ಯಾಂಕ್ಷನ್ ಒಬ್ಬ ಕೇಳಿದರೆ 3 ತಿಂಗಳೊಳಗೆ ಕೊಡದಿದ್ದರೆ ದೆರ್ ವಿಲ್ ಬಿ ಡೀಮ್ಡ್ ಸ್ಯಾಂಕ್ಷನ್ ಅಂತ, ಕಾನೂನು ಆಗುವವರೆಗೆ. ಬಟ್ ಸಬ್ಸಿಕ್ವೆಂಟ್ಲಿ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಮೆಂಡ್ ಮಾಡಿದರು ರಿಗಾರ್ಡಿಂಗ್ ಸಚ್ ಸ್ಯಾಂಕ್ಷನ್. ಅದರಲ್ಲಿ ಕೂಡ ಟೈಮ್ ಲಿಮಿಟ್ ಏನು ಫಿಕ್ಸ್ ಮಾಡಲಿಲ್ಲ. ಹಾಗಾಗಿ ಆಸ್ ಆನ್ ಟುಡೇ ದರ್ ಈಸ್ ನೋ ಕ್ವಶನ್ ಆಫ್ ಟೈಮ್ ಲಿಮಿಟ್. ಕೇಳಿದ್ರಲ್ಲ, ಇದು ಹಿರಿಯ ಕಾನೂನು ತಜ್ಞ BV ಆಚಾರ್ಯ ಅವರ ಮಾತು. ಸದ್ಯಕ್ಕೆ ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟಿರೋದಾಗ್ಲಿ ಅಥವಾ ಅವ್ರಿಗಿರ್ತಕ್ಕಂಥ ವಿವೇಚನೆಯಲ್ಲಿ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡೋದಾಗ್ಲಿ, ಇದನ್ನ ಯಾರು ಪ್ರಶ್ನೆ ಮಾಡಲಿಕ್ಕೆ ಬರಲ್ಲ. ಆದರೆ ಅದರ ಪರಿಣಾಮವಾಗಿ ಆಗುವಂಥ ದೂರುಗಳಿರ್ಬೋದು ಅಥವಾ ಕೋರ್ಟ್ ಟ್ರಯಲ್ ಇರ್ಬೋದು, ಇದನ್ನ ಮುಂದಿಟ್ಕೊಂಡು ಆ ವೇಳೆಯಲ್ಲಿ ರಾಜ್ಯಪಾಲರ ಅನುಮತಿ ತಪ್ಪಿದೆ ಅಂತೇಳಿ ಪ್ರಶ್ನೆ ಮಾಡ್ಬೋದು, ಹೊರತು ಅವರನ್ನ ನೇರವಾಗಿ ಪಾರ್ಟಿ ಮಾಡಿ ಇದನ್ನ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾತನ್ನ, ಅಭಿಪ್ರಾಯವನ್ನ ಅವ್ರು ಕೊಡ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮಹೇಶ್ ಜೊತೆ ನಾಗರಾಜ್ BF ಸಂದ್ರ, ರಿಪಬ್ಲಿಕ್ TV ಕನ್ನಡ.